ಚಿಕ್ಕಮಗಳೂರಿನಲ್ಲಿ ಸುಮಾರು 3 ದಿನಗಳ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿದೆ. ಏಕೆಂದರೆ ಇಲ್ಲಿ ಬಂದಂಥ ಎಲ್ಲ ಚಿಂತಕರು ಭಾಳಷ್ಟು ವಿಚಾರಧಾರೆಗಳನ್ನು ಚಿಕ್ಕಮಗಳೂರಿನ ಎಲ್ಲ ಶರಣರಿಗೆ ಉಣಬಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹ ಎರಡೂ ಕಾರ್ಯಕ್ರಮಗಳನ್ನು ಮಾಡುವಂಥ ಕೆಲಸವನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಮತ್ತು ಚಿಕ್ಕಮಗಳೂರಿನ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಭಾಳ ಅರ್ಥಪೂರ್ಣವಾಗಿ ಭಾಳ ವಿಶೇಷವಾಗಿ ಎಲ್ಲ ಜನರನ್ನು ಮನಸೆಳೆತಕ್ಕಂಥ ಒಂದು ಕಾರ್ಯಕ್ರಮ ಆದರೂ ನಾನು ಭಾವಿಸಿದ್ದೇನೆ. ಏಕೆಂದರೆ ಇಂಥ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಡೀಬೇಕು. ಏಕೆಂದರೆ ಚಿಕ್ಕಮಗಳೂರು ಒಂದು ವಿಶಿಷ್ಟವಾದ ಸ್ಥಾನ ಪಡ್ಕೊಂಡಿದೆ. ಪ್ರಾಕೃತಿಕವಾಗಿ, ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ಕರ್ನಾಟಕದಲ್ಲಿ ಒಂದು ವಿಶೇಷ ಸ್ಥಾನ ಚಿಕ್ಕಮಗಳೂರಿಗಿದೆ. ಯಾವುದೇ ವಿಚಾರ ತೆಗೆದುಕೊಂಡು ಸಹ ಚಿಕ್ಕಮಗಳೂರು ಒಂದು ಉನ್ನತ ಸ್ಥಾನ ಮಾಡೋದಿಲ್ಲ. ಅದನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲೆಯ ನಾಡಿನ ಯುವಜನತೆ, ಸಾಹಿತಿಗಳು, ಚಿಂತಕರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ರೀತಿಯ ಹಲವು ರೀತಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆದಾಗ ನಮ್ಮ ಯುವಕರಿಗೆ ಒಂದು ದಾರಿದೀಪವಾಗ್ತದೆ. ಹಾಗಾಗಿ ಈ ಶರಣ ಸಾಹಿತ್ಯ ಪರಿಷತ್ ಎಲ್ಲ ಸಂಘಟಕರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ.